ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳೆಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ, ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಬರುವಂತಹ ಸಂಕಷ್ಟ ಚತುರ್ಥಿ ಮತ್ತು ಯಾವಾಗ ಇದೆ ಅದರ ಒಂದು ಟೈಮಿಂಗನ್ನು ಈ ವಿಡಿಯೋದಲ್ಲಿ ನೋಡೋಣ. ಗಣೇಶನ ಪೂಜಾ ವಿಧಿವಿಧಾನಗಳನ್ನು ಕೂಡ ಹೇಳ್ತಾ ಹೋಗ್ತೀನಿ ನೋಡ್ರಿ. ಈ ಒಂದು ಸಂಕಷ್ಟ ಚತುರ್ಥಿಗೆ ದ್ವಿಜಪ್ರಿಯ ಸಂಕಷ್ಟ ಚತುರ್ಥಿ ಅಂತ ಕರೀತಾರೆ. ಮತ್ತು ಈ ದಿನದ ಒಂದು ಶುಭ ಮುಹೂರ್ತ, ಪೂಜಾ ಮಹತ್ವವನ್ನು ಈ ವಿಡಿಯೋದೊಳಗೆ ನೋಡೋಣ. ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯಂದು ದ್ವಿಜಪ್ರಿಯ ಸಂಕಷ್ಟ ಚತುರ್ಥಿಯನ್ನು ಆಚರಣೆಯನ್ನು ಮಾಡುವಂಥದ್ದು. ಈ ದಿನ ಗಣಪತಿಯನ್ನು ಪೂಜಿಸೋದ್ರಿಂದ ಅತ್ಯಂತ ನಮಗೆ ಒಳ್ಳೆಯ ಶುಭ ಫಲಗಳಿವೆ ಅಂತ ಹೇಳ್ಬೋದು ನೋಡ್ರಿ. ಈ ಒಂದು ಸಂಕಷ್ಟ ಚತುರ್ಥಿ ಯಾವಾಗ ಇದೆ ಮತ್ತು ಶುಭ ಮುಹೂರ್ತ ಏನು, ಪೂಜಾ ವಿಧಾನವನ್ನು ನೋಡೋಣ. ಅತ್ಯಂತ ಸರಳ ಇರ್ತೈತೆ ನೋಡ್ರಿ. ಹಿಂದೂ ಧರ್ಮದೊಳಗೆ ನೋಡ್ರಿ, ಗಣೇಶನನ್ನು ಮೊದಲು ಪೂಜಿಸುವಂಥ ದೇವರಪ್ಪ ಅಂದರೆ ನಾವು ಗಣೇಶನನ್ನು ಪೂಜೆ ಮಾಡ್ತೀವಿ. ಯಾವುದೇ ಧಾರ್ಮಿಕ ಆಚರಣೆಗಳಿರಲಿ, ಏನೇ ಪೂಜೆಗಳಿರಲಿ, ಮೊದಲು ಗಣೇಶನ ಪೂಜೆಯೊಂದಿಗೆ ಆರಂಭ ಆಗುತ್ತೆ. ಆ ನಂತರ ನಾವು ಬೇರೆ ಎಲ್ಲನೂ ಮಾಡೋವಂಥದ್ದು. ಗಣೇಶನನ್ನು ಪೂಜಿಸೋ ಮೂಲಕ ನಮಗೇನೇ ಕೆಲಸದಲ್ಲಿ ಅಡೆತಡೆ ಬರಬಾರ್ದು ಅಂತ ನಾವು ಯಶಸ್ವಿಯಾಗಿ ಪೂಜೆಯನ್ನು ಅಡೆತಡೆ ಇಲ್ಲದೆ ಸರಾಗವಾಗಿ ಆಗಲಿ ಅಂತ ನಾವು ಮೊದಲು ಗಣಪತಿಯ ಪೂಜೆನೇ ಮಾಡಿ ಪ್ರಾರ್ಥನೆಯನ್ನು ಮಾಡ್ಕೊತೀವಿ. ಅದೇ ಥರ ನೋಡ್ರಿ, ಈ ಒಂದು ಪ್ರತಿ ತಿಂಗಳು ಸಂಕಷ್ಟ ಚತುರ್ಥಿ ಇರುತ್ತೆ. ಈ ದಿನದಂದು ಉಪವಾಸ ಮತ್ತು ಪೂಜೆಯನ್ನು ಮಾಡಲಾಗುತ್ತೆ. ಈ ಒಂದು ದ್ವಿಜಪ್ರಿಯ ಸಂಕಷ್ಟ ಚತುರ್ಥಿಯನ್ನು ಪ್ರತಿ ವರ್ಷ ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ದಿನ 4ನೇ ದಿನ ಆಚರಣೆಯನ್ನು ಮಾಡುವಂಥದ್ದು ನೋಡ್ರಿ. ಗಣೇಶನನ್ನು ಪೂಜಿಸೋದ್ರಿಂದ ಎಲ್ಲ ದುಃಖಗಳು ಮತ್ತು ಅಡೆತಡೆಗಳಿಂದನೂ ಕೂಡ ನಮ್ಗೆ ಮುಕ್ತಿ ಸಿಗುತ್ತೆ. ಅದಲ್ಲದೆ ಜೀವನದೊಳಗೆ ಸಂತೋಷ ಮತ್ತು ಶಾಂತಿನೂ ಕೂಡ ಇರುತ್ತೆ ಅಂತ ಹೇಳಲಾಗುತ್ತೆ ನೋಡ್ರಿ. ಈ ಒಂದು ದ್ವಿಜಪ್ರಿಯ ಸಂಕಷ್ಟ ಚತುರ್ಥಿ ನಿಖರವಾದ ದಿನಾಂಕ ಮತ್ತು ಸಮಯವನ್ನು ನೋಡೋದಾದರೆ, ಫಾಲ್ಗುಣ ತಿಂಗಳ ಕೃಷ್ಣ ಪಕ್ಷದ ಚತುರ್ಥಿ ತಿಥಿ ಇದು ಫೆಬ್ರವರಿ 15ನೇ ತಾರೀಕು ರಾತ್ರಿ 11:52 ಪ್ರಾರಂಭ ಆಗುತ್ತೆ ನೋಡ್ರಿ. ಮತ್ತು ಫೆಬ್ರವರಿ 17ನೇ ತಾರೀಕು ಬೆಳಗ್ಗೆ 2:15 ಕೊನೆ ಆಗುತ್ತೆ. ಹೀಗಾಗಿ ಉದಯ ತಿಥಿ ಪ್ರಕಾರ ಏನಪ್ಪ ಅಂದ್ರೆ ನಾವು ಈ ಒಂದು ಸಂಕಷ್ಟ ಚತುರ್ಥಿಯನ್ನು ಬೆಳಗ್ಗೆ 16ರಂದು ಏನಂದ್ರೆ ಆಚರಣೆಯನ್ನು ಮಾಡುವಂಥದ್ದು ನೋಡ್ರಿ. ಈ ಒಂದು ಸಂಕಷ್ಟ ಚತುರ್ಥಿ ದಿನಾಂಕ ಆಯಿತು. ಇನ್ನು ಶುಭ ಮುಹೂರ್ತ ಅಂತಂದರೆ ಬ್ರಹ್ಮ ಮುಹೂರ್ತ ನೋಡ್ರಿ, ಬೆಳಗ್ಗೆ 5:16 6:07 ಅದಾದಮೇಲೆ ಅಬ್ಜಿನ್ ಮುಹೂರ್ತ ಮಧ್ಯಾಹ್ನ 12:13 12:58 ಅಬ್ಜಿನ್ ಮುಹೂರ್ತ ಇರುತ್ತೆ. ಮತ್ತು ಗೋಧೂಳಿ ಮುಹೂರ್ತ ಅಂದರೆ ಸಂಜೆ 6:10 6:35. ಯಾಕಂದರೆ ಕೆಲವರು ಆಫೀಸ್ಗೆಲ್ಲ ಹೋಗ್ತಾ ಇರ್ತಾರೆ, ಹಾಗಾಗಿ ಅವರಿಗೆಲ್ಲ ಸಾಯಂಕಾಲ ಬಂದಮೇಲೆ ಪೂಜೆ ಅಂದರೆ ಆಗಲ್ಲ. ಬೆಳಗ್ಗೆ ಒಂದಷ್ಟು ಅವರು ಈ ಥರ ಬೇಗ ಪೂಜೆಯನ್ನು ಮಾಡಿಕೊಂಡು ಆನಂತರ ಸಾಯಂಕಾಲ ಇನ್ನೊಂದು ಸಾರಿ ಚಂದ್ರನಿಗೆ ಅದೆಲ್ಲ ಪೂಜೆಯನ್ನು ಮಾಡುವಂಥದ್ದು ನೋಡ್ರಿ. ಮತ್ತು ಅಮೃತ ಕಾಲ 9:48 11:36 ಈ ಒಂದು ದ್ವಿಜಪ್ರಿಯ ಸಂಕಷ್ಟ ಚತುರ್ಥಿ ಪೂಜಾ ವಿಧಾನ ನೋಡ್ರಿ. ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ನಂತರ ಎಲ್ಲ ನೀವು ಒಂದು ಮಡಿ ಬಟ್ಟೆಗಳನ್ನು ಧರಿಸಿ ಆ ನಂತರ ಮನೆಯಲ್ಲಿ ದೇವ್ರದ್ದೆಲ್ಲ ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಹೋಗೋದಾದರೆ ಹೋಗ್ಬೋದು. ಮತ್ತು ಮನೆಯಲ್ಲಿ ಆ ಥರ ಮಾಡೋದು ಅಂತಂದರೆ, ಒಂದು ಸಣ್ಣ ಕಂಬದ ಮೇಲೆ ಏನಂದ್ರೆ ಕೆಂಪು ಅಥವಾ ಹಳದಿ ಬಟ್ಟೆ ಇಟ್ಟು ಅದ್ರ ಮೇಲೆ ಗಣೇಶ ಅಥವಾ ಶಿವನ ವಿಗ್ರಹ ಅಂದರೆ ಕುಟುಂಬ ಸಮೇತ ಇರುವಂಥ ವಿಗ್ರಹವನ್ನು ಸ್ಥಾಪನೆ ಮಾಡಿ ಆ ನಂತರ ಗಣೇಶನಿಗೆ ಪೂಜೆಯನ್ನು ಮಾಡಿ ಹಣ್ಣು, ಹೂಗಳು, ಅಕ್ಷತೆ, ಧೂಪ, ದ್ರವ್ಯ ಎಲ್ಲನೂ ನೈವೇದ್ಯವನ್ನು ಅರ್ಪಿಸಬೇಕು. ಮತ್ತು ಗಣೇಶನಿಗೆ ಕುಂಕುಮವನ್ನು ಕೂಡ ಅರ್ಪಿಸಬೇಕು. ದೇವ್ರ ಮುಂದೆ ಏನಂದ್ರೆ ತುಪ್ಪದ ದೀಪವನ್ನು ಬಳಸಿದರೆ ಒಳ್ಳೆಯದು. ಮತ್ತು ನಿಮ್ಗೆ ಯಾವುದು ಬರುತ್ತೆ ನೋಡ್ರಿ, ಗಣೇಶನ ಮಂತ್ರಗಳಾಗಿರಲಿ, ಶ್ಲೋಕಗಳಾಗಿರಲಿ, ಇವನ್ನೆಲ್ಲ ಹೇಳಬೇಕು. ಆನಂತರ ಗಣೇಶನಿಗೆ ನೈವೇದ್ಯ ಅಂದರೆ ಸಂಕಷ್ಟ ಚತುರ್ಥಿ ದಿನ ಏನೋ ಮೋದಕನೇ ನೈವೇದ್ಯ. ಮತ್ತು ಕೊಬ್ಬರಿ ಮೋದಕ ಮಾಡ್ತಾರೆ ನೋಡ್ರಿ, ಅದು ಹಣ್ಣು, ಸಿಹಿ ತಿಂಡಿಗಳನ್ನು ಕೂಡ ಅರ್ಪಿಸ್ಬೋದು. ಕೊನೆಯಲ್ಲಿ ಏನಂದರೆ ಗಣೇಶನೊಂದಿಗೆ ಎಲ್ಲ ದೇವರು ಮತ್ತು ದೇವತೆಗಳ ಆರತಿಯನ್ನು ಮಾಡಿ ಮನೆಯೊಳಗೆ ಅಂದರೆ ಏನು ದೇವ್ರು ಇಟ್ಟಿರ್ತೀವಿ ನೋಡ್ರಿ ಅದು ಆ ಥರ ಮಾಡಿ ಪೂಜೆಯನ್ನು ಕೊನೆಗೊಳಿಸುವಂಥದ್ದು ನೋಡ್ರಿ. ಮತ್ತು ಅದ್ರ ಜೊತೆಗೇ ಚಂದ್ರನನ್ನು ಕೂಡ ಪೂಜೆಯನ್ನು ಮಾಡುವಂಥದ್ದು. ನಿಮಗೂ ಇದು ಗೊತ್ತಿರುತ್ತೆ, ಬಟ್ ಪ್ರತಿ ಸಂಕಷ್ಟ ಚತುರ್ಥಿಗೂ ಒಂದೊಂದು ವಿಡಿಯೋದಲ್ಲಿ ಹೇಳಿರ್ತೀನಿ. ಆದಷ್ಟು ಇದರೊಳಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿದ್ದೇನೆ. ಮತ್ತು ಈ ಒಂದು ಸಂಕಷ್ಟ ಚತುರ್ಥಿಯ ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ ಮತ್ತು ಶೇರ್ ಮಾಡಿರಿ. ಇನ್ನು ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ನಾನು ಹೊಸ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಲೈಕ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್, ಲೈಕ್ ಕೊಡಿ, ಬೇರೆಯವ್ರಿಗೂ ಕೂಡ ವಿಡಿಯೋ ರೀಚ್ ಆಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.